ಅಮೃತಾ ಉಪ್ಪಾರ್ ಬಳ್ಳಾರಿಯ ಮಣ್ಣಿನಲ್ಲಿ ಹುಟ್ಟಿ ಬೆಂಗಳೂರಿನ ಗಲಿಬಿಲಿ ಪ್ರಪಂಚದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸುತ್ತಿರುವ ಅಪರೂಪದ ಪ್ರತಿಭೆ ಇವರು. ಬಾಲ್ಯದಿಂದಲೇ ಕಲೆಯನ್ನೇ ಉಸಿರಾಗಿಸಿಕೊಂಡು ಇಂದು ದಕ್ಷಿಣ ಭಾರತದ ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ಸೈ ಎನಿಸಿಕೊಂಡಿರುವ ಈ ನಟಿಯ ಯಶೋಗಾಥೆ ನಿಜಕ್ಕೂ ರೋಚಕ. ಮೂಲತಃ ಬಳ್ಳಾರಿಯವರಾದ ಇವರು ವಿದ್ಯಾಭ್ಯಾಸಕ್ಕಾಗಿ ಆಯ್ದುಕೊಂಡಿದ್ದು ಬೆಂಗಳೂರಿನ ಪ್ರತಿಷ್ಠಿತ ದಯಾನಂದ ಸಾಗರ್ ಕಾಲೇಜನ್ನು. ಅಲ್ಲಿ ಮಾಸ್ ಕಮ್ಯುನಿಕೇಶನ್ ಮತ್ತು ಜರ್ನಲಿಸಂ ಪದವಿ ಮುಗಿಸುತ್ತಿದ್ದಂತೆ ಪ್ರಿಂಟ್ ಮೀಡಿಯಾದಲ್ಲಿ ಪತ್ರಕರ್ತೆಯಾಗಿ ಕೆಲಸ ಆರಂಭಿಸಿ ಹಲವು ಪ್ರಮುಖ ಲೇಖನಗಳನ್ನು ಬರೆದಿದ್ರು. ಆದ್ರೆ ಅವರಲ್ಲಿದ್ದ ಕಲಾ ಪ್ರತಿಭೆ ಇವರನ್ನು ಬಹಳ ದಿನ ಬರವಣಿಗಷ್ಟೇ ಸೀಮಿತವಾಗಿಡಲಿಲ್ಲ. ಪತ್ರಿಕೋದ್ಯಮದ ದಿನಗಳಲ್ಲಿ ಸಿರಿಗನ್ನಡ ವಾಹಿನಿಯ ಕಾಮಿಡಿ ಕ್ಲಬ್ ಶೋ ಮೂಲಕ ಆಂಕರ್ ಆಗಿ ಇವರ ವೃತ್ತಿ ಜೀವನ ಆರಂಭವಾಯಿತು. ನಿರೂಪಣೆಯಲ್ಲಿ ಸೈ ಎನಿಸಿಕೊಂಡ ಬೆನ್ನಲ್ಲೇ ಉದಯ ಟಿವಿ ಧಾರಾವಾಹಿ ಒಂದರಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶ ಇವರನ್ನು ಹುಡುಕಿಕೊಂಡು ಬಂತು. ಕೇವಲ ನಟನೆಯನ್ನಷ್ಟೇ ಅಲ್ಲದೆ ಇವರು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿ ಹೊಂದಿರುವ ಪರಿಣಿತ ಗಾಯಕಿ, ಜೊತೆಗೆ ಭರತನಾಟ್ಯ ನೃತ್ಯಗಾರ್ತಿಯೂ ಹೌದು. ಬಾಲ್ಯದಲ್ಲಿಯೇ ಸಂಗೀತ ಕರಗತ ಮಾಡಿಕೊಂಡಿದ್ದ ಇವರು ಸ್ಟೇಜ್ ಶೋಗಳು ಹಾಗೂ ಬರೋಬ್ಬರಿ 30ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳನ್ನು ನಡೆಸಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ಕನ್ನಡದ ಹೆಮ್ಮೆಯ ಗಾಯಕ ರಿಯಾಲಿಟಿ ಶೋ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲೂ ಇವರು ಭಾಗವಹಿಸಿದ್ರು. ಮುಂದೆ ಗಿಚ್ಚಿಗಿಲಿ ರಿಯಾಲಿಟಿ ಶೋನ ಸ್ಕಿಟ್ ಒಂದರ ಹಾಡಿನ 2 ವರ್ಷನ್ಗಳನ್ನು ತಾವೇ ಹಾಡಿ ಇಡೀ ಕರ್ನಾಟಕದಾದ್ಯಂತ ಅಪಾರ ಪ್ರಶಂಸೆ ಗಳಿಸಿದ್ರು. ಇವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ನಟನಾ ಚಾತುರ್ಯಕ್ಕೆ ಗಿಚ್ಚಿಗಿಲಿ 2 ಮಹತ್ತರ ತಿರುವು ನೀಡಿತು. ಅದರಲ್ಲೂ ಇವರು ಭಾಗವಹಿಸಿದ್ದ ಅಮೃತಕ್ಕಾಗಿ ಹೋರಾಟ ಪ್ರಹಸನ ವೀಕ್ಷಕರ ಮನಗೆದ್ದಿತ್ತು. ಇವರು ಸಕಾರಾತ್ಮಕ ಪಾತ್ರಗಳಿಗಿಂತ ನೆಗೆಟಿವ್ ಶೇಡ್ ಪಾತ್ರಗಳ ಮೂಲಕವೇ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ. ಭಾಗ್ಯಲಕ್ಷ್ಮಿ ಈ ಧಾರಾವಾಹಿಯ ಕನ್ನಿಕಾ ಪಾತ್ರ ಇವರಿಗೆ ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿತ್ತು. ವರ್ಷಗಳು ಕಳೆದರೂ ಪ್ರೇಕ್ಷಕರು ಇಂದಿಗೂ ಇವರನ್ನು ಕನ್ನಿಕಾ ಎಂದೇ ಗುರುತಿಸುತ್ತಾರೆ. ಭಾರ್ಗವಿ LLBಯಲ್ಲಿ ಇವರು ನಿರ್ವಹಿಸಿದ ವಂದನಾ ಪಾತ್ರ ಇವರ ನಟನಾ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ. ನಾಯಕನ ಮೇಲಿನ ಅತಿಯಾದ ವ್ಯಾಮೋಹ, ಸೈಕೋ ತರಹದ ನಡವಳಿಕೆ ಮತ್ತು ಸಿಟ್ಟಿನ ಮಿಶ್ರಣವನ್ನು ಅದ್ಭುತವಾಗಿ ನಟಿಸಿ ವಿಭಿನ್ನ ಶೈಲಿಯ ವಿಲನ್ ಆಗಿ ಪ್ರಶಂಸೆ ಗಳಿಸಿದ್ರು. ಮುಮ್ಮಡಿ ಕುಟುಂಬಂ ಜೀ ತೆಲುಗು ಪ್ರಸ್ತುತ ಪ್ರಸಾರವಾಗುತ್ತಿರುವ ಈ ಸೂಪರ್ ಹಿಟ್ ತೆಲುಗು ಧಾರಾವಾಹಿನಲ್ಲಿ ಮುಖ್ಯ ಖಳನಾಯಕಿಯಾಗಿ ಅಬ್ಬರಿಸ್ತಾ ಇದ್ದು ಆಂಧ್ರ ಮತ್ತು ತೆಲಂಗಾಣದ ಪ್ರೇಕ್ಷಕರು ಇವರ ನಟನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ಕಿರುತೆರೆ ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲೂ ಇವರು ಸಕ್ರಿಯರಾಗಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರ ನಟನೆಯ ಕರ್ತಕರ್ಮ ಕ್ರಿಯಾ, ಬಾಲಾಜಿ ಫೋಟೋ ಸ್ಟುಡಿಯೋ ಹಾಗೂ ಯಲಕುನ್ನಿ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೇವಲ ಸಿನಿಮಾಗಳನ್ನಷ್ಟೇ ಅಲ್ಲದೆ ಖ್ಯಾತ ನಟಿ ರಾಗಿಣಿ ದ್ವಿವೇದಿ ಅವರಿಂದ ಬಿಡುಗಡೆಗೊಂಡ ಓಲ್ಡ್ ಲಡ್ಕಿ ಸೇರಿದಂತೆ ಹಲವು ಮ್ಯೂಸಿಕ್ ಆಲ್ಬಂಗಳಲ್ಲಿ ನಾಯಕಿಯಾಗಿ ನಟಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ್ದಾರೆ. ಸದ್ಯ ಸಿನಿಮಾ ರಂಗದಿಂದ ಸಾಲು ಸಾಲು ಆಫರ್ಗಳು ಬರ್ತಾ ಇದ್ರು ಕೇವಲ ಸಂಖ್ಯೆಗಾಗಿ ಸಿನಿಮಾ ಮಾಡದೆ ಗುಣಮಟ್ಟದ ಹಾಗೂ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರುವ ಪಾತ್ರಗಳನ್ನೇ ಆಯ್ದುಕೊಳ್ತಾ ಇದ್ದಾರೆ. ಈ ವರ್ಷ ಇವರು ನಾಯಕಿಯಾಗಿ ನಡೆಸ್ತಾ ಇರುವ ವಿದೂಷಕ ಸಿನಿಮಾ ಸದ್ಯದಲ್ಲಿಯೇ ತೆರೆಗೆ ಅಪ್ಪಳಿಸಲು ಸಿದ್ಧವಾಗಿದೆ. ನಟನೆ, ಗಾಯನ ಮತ್ತು ನೃತ್ಯ ಮೂರಲ್ಲೂ ಅದ್ಭುತ ಹಿಡಿತ ಹೊಂದಿರುವ ಈ ತ್ರಿಕಲಾ ನಿಪುಣೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಕಲಾಭಿಮಾನಿಗಳ ಆಶಯ.